ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮಗೆ ಗೊತ್ತಿದೆ ಭೃಂಗರಾಜ್ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ಈ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಅದಕ್ಕೋಸ್ಕರ ನಾನು ನೋಡೋಣ, ನನ್ನ ಹೇರ್ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಭೃಂಗರಾಜ್ ಗಿಡನ ಅಥವಾ ಅದ್ರದ್ದು ರಾ ಮೆಟೀರಿಯಲ್ ತರಿಸೋಣ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೆ. ಅದ್ರ ಕತೆ ಏನಾಗಿದೆ ಅಂತ ನೀವೇ ಹೋಗಿ ನೋಡ್ಕೊಂಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನೋಡಿ, ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಸುಮ್ಮನೆ ಗಾದೆ ಹೇಳಿಲ್ಲ ಅನ್ಕೊತೀನಿ. ಇದು ನೋಡಿ ಭೃಂಗರಾಜು, ನಾನು ಗಿಡಗಳನ್ನ ತರಿಸಿದ್ದೆ. ಇವಾಗ ನಿಮಗೆ ಗೊತ್ತಿದೆ, ಪೌಡ್ರ್ ತರಿಸಿದ್ರೆ ಕೆಮಿಕಲ್ ಅಂತ ಹೇಳ್ತಾರೆ ಆನ್ಲೈನಲ್ಲಿ, ಮತ್ತು ಏನೇನೋ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಭೃಂಗರಾಜನ್ನು ರಾ ತರಿಸೋಣ, ಗಿಡನ ಡ್ರೈ ಆಗಿರೋದು ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಯಾವುದಾದ್ರು ಸೊಪ್ಪು ಸದನ್ನೆಲ್ಲ ಹಾಕ್ಬಿಟ್ಟು ಕಳಿಸಿದ್ದಾರೆ. ದುಡ್ಡಿಗೋಸ್ಕರ ಏನೇನು ಮಾಡೋಕ್ಕೆ ನಿಂತಿದೆ ನೋಡಿ ಪ್ರಪಂಚ. ಹಾಗಂತ ನಾನು ತುಂಬ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಆದರೆ ನೋಡಿ, ಇವನ್ನೇನೇನೋ ಕಸ ಕಡ್ಡಿನೆಲ್ಲ ನಾವು ನಿಜವಾಗೂ ಭೃಂಗರಾಜ್ ಅಂದ್ಕೊಂಡು ತಲೆಗೆ ಹಾಕ್ಕೊಂಡು ಏನಾದರೂ ಇರೋ ಕೂದಲು ಹೋಗ್ಬಿಟ್ರೆ, ಮೊದಲೇ ಕೂದಲೆಲ್ಲ ಉದುರೋಗ್ತಿದ್ದಾವೆ, ಅಂಥದ್ರಲ್ಲಿ ಇಂಥವನ್ನೆಲ್ಲ ಏನೇನೋ ಪೌಡ್ರ್ ಮಾಡಿ ಹಚ್ಕೊಂಡ್ರೆ ಫುಲ್ ಕೂದಲು ಉದುರೋದ್ರೆ ಯಾರು ಹೊಣೆ? ನೋಡಿ, ಇಲ್ಲಿ ನೋಡಿ ಏನೇನೋ ಕಡ್ಡಿಗಳನ್ನು ಹಾಕಿದ್ದಾರೆ. ಮತ್ತು ಅದು ಮರದ ಪೀಸು ಎಷ್ಟು ಗಟ್ಟಿದೆ ಅಂದರೆ, ಮರದ ಪೀಸು ಯಾವುದ್ಯಾವುದೋ ಕಡ್ಡಿ ಕಸನೆಲ್ಲ ಹಾಕ್ಬಿಟ್ಟು ಕಳಿಸಿದ್ದಾರೆ. ಅದು ದುಡ್ಡು ಕೊಡ್ತಿದ್ದೀವಿ ಅಂದರೆ ದಯವಿಟ್ಟು ಯಾರ್ಯಾರು ಈ ಥರ ಎಲ್ಲ ಫ್ರಾಡ್ ಮಾಡ್ತಿದ್ದೀರಾ, ದಯವಿಟ್ಟು ದುಡ್ಡಿಗೆ ತಕ್ಕಂತಹ ಮೆಟೀರಿಯಲ್ನ ಕಳ್ಸೋದು ಕಲ್ತ್ಕೊಳ್ಳಿ. ಇದು ನೋಡಿ, ಆ್ಯಕ್ಚುಲಿ ಭೃಂಗರಾಜು ಪ್ಲ್ಯಾಂಟ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಇದು ಇಲ್ಲೆಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ನೀವು ಮೋಸ ಹೋಗಬೇಡಿ, ನೋಡಿ ಪರ್ಚೇಸ್